ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಲಾಗ್ ಈ ಚಾನಲಲ್ಲಿ. ಸೊ ಐ ವೆಲ್ಕಮ್ ಯು ಆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಆಮ್, ಇವತ್ತು ನಮಗೆ ಸಂಡೇ. ಸೊ ಇದು ಸಂಡೇ ವ್ಲಾಗ್. ಯೂಶ್ವಲಿ ಸಂಡೇ ಮಾರ್ನಿಂಗ್ ನಾನು ಬ್ಯುಸಿ ಇರ್ತೀನಿ ಮಕ್ಕಳ ಜೊತೆ, ಸ್ವಿಮ್ಮಿಂಗ್ ಕ್ಲಾಸಸ್ ಅದು ಇದು ಅಂತ. ಬಟ್ ಇವತ್ತು ಅಲಾರ್ಮೇ ಇಕ್ಕಿಲ್ಲ, ಎದ್ದಿಲ್ಲ. ಸೊ ಇವತ್ತು ಮಾರ್ನಿಂಗ್ ರುಟೀನ್ ಅಂತ ಮಿಸ್ ಆಯಿತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಸೇರಿ ಹೆಂಗಿದ್ರೂ ಮನೆಯಲ್ಲೇ ಇದ್ದೀರಿ, ಏನು ಬೇರೆ ಕೆಲಸ ಇಲ್ಲ, ಲೆಟ್ಸ್ ಗೋ ಆ್ಯಂಡ್ ಬೈ ಚೇರ್ ಫಾರ್ ಮೈ ಡಾಟರ್ ಇನ್ ಐಕಿಯಾ ಅಂತ ಹೇಳಿದ್ರು. ಸೊ ಆನೆಸ್ಟ್ಲಿ ನೋಡಿ, ಈ ಥರ ಸಿಂಪಲ್ ಟ್ರಿಪ್ಪು ನನಗೆ ಅಂತೂ ತುಂಬ ಒಳ್ಳೆ ಬ್ರೇಕ್ ಥರ ಕಾಣಿಸುತ್ತೆ. ಆ್ಯಸ್ ಎ ಮದರ್ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ನಮಗೊಂದು ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಟೈಮ್ ಸಿಗುತ್ತೆ ಹೊರಗಡೆ ಹೋದರೆ. ಯೂಶ್ವಲಿ ವರ್ಕ್ ಫ್ರಮ್ ಹೋಮಿಂದ ಯಾವಾಗಲೂ ಮನೆಯಲ್ಲೇ ಇರ್ತೀರಿ. ಸೊ ಕಮ್ ಅಲಾಂಗ್ ವಿತ್ ಮೀ, ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಐಕಿಯಾ ಹಿಯರ್. ಸೊ ನನಗಂತೂ ಈ ಥರ ಚಿಕ್ಕ ಚಿಕ್ಕ ಡ್ರೈವ್, ಮಾಲ್ಗೆ ಹೋಗೋದು, ಶಾಪಿಂಗ್ ಹೋಗೋದು, ಗ್ರಾಸರಿ ಮಾಡೋದು ತುಂಬಾ ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ಮನೆಯಲ್ಲೇ ಇರ್ತೀರಿ, ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಮಕ್ಕಳ ಜೊತೆ. ಇದೊಂಥರ ಬ್ರೇಕ್, ಹೊರಗಡೆ ಏನು ನಡೀತಾ ಇದೆ ಅಂತ ಅಟ್ಲೀಸ್ಟ್ ನೋಡ್ತೀರಿ, ಹೆಂಗಿದೆ ಕ್ಲೈಮೇಟು. ಇವಾಗ ನೋಡಿ ಇಲ್ಲಿ ನಾವು ನಾವು ಅರೌಂಡ್ ಐ ಥಿಂಕ್ 3:30-4 ಮನೆಗೆ ಬಿಟ್ರಿ. ಹೊರಗಡೆ ನೋಡಿ ಸಿಚುವೇಶನ್ ಹೆಂಗಿದೆ ಅಂತ, ಮಳೆ ಬರೋ ಥರ ಇದೆ. ಸೊ ಇಟ್ ವಾಸ್ ರಿಯಲಿ ವೆರಿ ನೈಸ್ ಕ್ಲೈಮೇಟ್. ಚಳಿ ಅಂತೂ ಇತ್ತು ಸ್ವಲ್ಪ. ಇವಾಗ ಕ್ಯಾನಡಾದಲ್ಲಿ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ. ಲೈಕ್ 2 ವೀಕ್ಸ್ ಬ್ಯಾಕ್ ಸ್ವಲ್ಪ ಸ್ನೋನೂ ಆಗಿತ್ತು. ಸೊ ನಾನೆಲ್ಲ ತಾಯಂದಿರಿಗೆ ಅದೇ ಹೇಳೋದು, ಲೈಕ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಸ್ವಲ್ಪ ಹೊರಗಡೆ ಹೋಗಿ ಬ್ರೇಕ್ ತೊಗೊಳ್ಳಿ ನೀವು ಆಲ್ ಅದರ್ ಡ್ಯೂಟೀಸಿಂದ, ಆ್ಯಂಡ್ ಎಂಜಾಯ್ ಸ್ವಲ್ಪ ಮಾಡಿ. ಮಧ್ಯಾಹ್ನ ಊಟ ಅಂತೂ ಮಾಡಿದ್ರಿ, ಮತ್ತು ಹೋಗ್ತಾ ಹೋಗ್ತಾ ಮಕ್ಕಳಿಗೆ ಶವರ್ಮ ತೊಗೊಳ್ಳೋಣ ಅಂತ ಇಲ್ಲಿ ಸುಮಾಕಿಗೆ ಬಂದಿದ್ರಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಅವತ್ತು ಅವ್ರದ್ದು 6th ಆ್ಯನಿವರ್ಸರಿ ಅಂತೆ. ಅದಕ್ಕೋಸ್ಕರ ಶವರ್ಮ ಏನು ಆಫರಲ್ಲಿ ಇಕ್ಕಿದ್ರು. ದೊಡ್ಡ ಕ್ಯೂ ಇತ್ತು. ಆ ಚಳಿನಲ್ಲಿ ಯಾರಪ್ಪ ನಿಂತ್ಕೊಂಡು ವೇಟ್ ಮಾಡ್ತಾರೆ ಅಂತ ಮತ್ತೆ ಅಲ್ಲಿಂದ ಹಂಗೆ ಹೊರಡಾಯಿತು. ನೋಡಿ, ಇಲ್ಲಿನೂ ನಮ್ಮೂರಲ್ಲಿ, ಈ ನಮ್ಮೂರಲ್ಲಿ ಮಾತ್ರ ಟ್ರಾಫಿಕ್ ಅಲ್ಲ, ಇಲ್ಲಿನೂ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಕತ್ಲಾಗ್ತಾ ಶುರುವಾಯಿತು. ಆಲ್ಮೋಸ್ಟ್ 4:00, 4:30, 5 ಇರ್ಬೋದು ಅನಿಸುತ್ತೆ. ಫುಲ್ ಕತ್ಲಾಗೋಗ್ಬಿಡ್ತು. ಫೈನಲಿ ಐಕಿಯಾ ರೀಚ್ ಆದ್ರಿ. ಈ ಚಿಕ್ಕವಳಂತೂ ಜಾಕೆಟ್ ಹಾಕ್ಕೊಳ್ಳೋದೇ ಇಲ್ಲ ಅಂತಾಳೆ. ನೋಡಿ, ಕೂತ್ಕೊಂಡ್ಬಿಟ್ಟು ಅದಕ್ಕೂ ಅಳ್ತಾ ಇದ್ದಾಳೆ. ಸ್ವಲ್ಪಕ್ಕೆಲ್ಲ ಇವಾಗ ತುಂಬಾ ಜಾಸ್ತಿ ನಾಟಿ ಆಗೋಗ್ಬಿಟ್ಟಿದ್ದಾಳೆ. ಏನಾದರೂ ಅವ್ಳು ಕೇಳಿದ್ದು ನಾವು ಎತ್ಕೊಟ್ಟಿಲ್ಲ, ಇಲ್ಲ ನಾವು ಓಕೆ ಆಮೇಲೆ ತೊಗೊಳ್ಳೋಣ ಅಂದರೆ ಅಷ್ಟೇ ಕೋಪ ಪಡ್ಕೊಂಬಿಟ್ಟು ಈ ಥರ ಕೂತ್ಕೊಂಡ್ಬಿಡೋದು. ನನಗಂತೂ ನಡ್ದು ಸ್ವಲ್ಪ ಕಾಲು ನೋವು ಅಲ್ಲಿಂದ ಹೀಗೆ ಕೂತ್ಕೊಂಡ್ಬಿಟ್ಟಿದ್ರಿ. ಸೊ ಡೈರೆಕ್ಟ್ಲಿ ನಾವೆಲ್ಲೂ ಹೋಗಿಲ್ಲ ಐಕಿಯಾನಲ್ಲಿ. ಡೈರೆಕ್ಟ್ಲಿ ಇವ್ರ ಕಿಡ್ಸ್ ಸೆಕ್ಷನ್ಗೆ ಹೋಗ್ಬಿಟ್ಟು ಅವಳಿಗೆ ಬೇಕಾಗಿರೋ ಚೇರ್ನ ತೊಗೊಂಡು ಅವಳಿಗೆ ಸ್ವಲ್ಪ ತೋರಿಸಿದ್ರಿ, ಇದು ಪರವಾಗಿಲ್ವಾ ಅಂತ. ನಾನು ಯಾವಾಗ ಐಕಿಯಾ ಬರ್ತೀನಿ, ಇಲ್ಲಿ ಕ್ಯಾನಡಾದಲ್ಲೂ ನಾನು ಮೊದಲು ಕತಾರಲ್ಲಿದ್ರಿ, ಅಲ್ಲಿನೂ ಈವನ್ ಇಂಡಿಯಾನಲ್ಲೂ ಅಷ್ಟೇ. ಅಲ್ಲಿ ಹೋದರೆ ಅಲ್ಲಿ ಏನು ಅನಿಸುತ್ತೆ ಅಂದರೆ, ಇಡೀ ಮನೇನ ಮತ್ತೆ ಒಂದ್ಸರಿ ರೀಡೆಕೋರೇಟ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಎವ್ರಿಥಿಂಗ್ ಇಸ್ ಸೋ ಕಾಮಿಂಗ್ ಆ್ಯಂಡ್ ಕ್ಲೀನ್ ಅಲ್ವಾ. ಆ್ಯಂಡ್ ಅವ್ರು ಡಿಸ್ಪ್ಲೇ ಮಾಡೋದು ಯಾವ ಥರ ಇರುತ್ತೆ ಅಂದರೆ ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ಎಲ್ಲನೂ ತೊಗೊಬೇಕು ಅನಿಸುತ್ತೆ. ನಮ್ಮ ಪಾಪು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಡೈರೆಕ್ಟ್ಲಿ ಅವಳಿಗೆ ಕರ್ಕೊಂಬಂದು ಒಂದು ಐಸ್ ಕ್ರೀಮ್ ಇಸ್ಕೊಟ್ಬಿಟ್ರಿ. ಸೈಲೆಂಟ್ ಆಗೋಗ್ಬಿಟ್ರು. ನೋಡಿ ತಿಂತಾ ಇರೋದು, ಯಾರಿಗೂ ಕೊಡಲ್ಲ ಅಂತ ಹಠ ಮಾಡ್ತಾ ಇರೋದು. ಆದರೆ ಅವಳು ಕಂಪ್ಲೀಟಾಗಿ ತಿನ್ನಲ್ಲ, ಅದರಲ್ಲಿ ನಾವೇ ತಿನ್ನೋದು. ಅವಳು ಜಸ್ಟ್ 10% ಅಷ್ಟೇ ತಿನ್ನೋದು ಅದರಿಂದ. ಸೊ ಇಲ್ಲಿ ಐಸ್ ಕ್ರೀಮ್ ತಿಂದರು, ಮತ್ತು ಏನೋ ತೊಗೊಂಡಿದ್ರು, ಲೈಕ್ ಐ ಥಿಂಕ್ ವೆಜಿಟೇರಿಯನ್ ಹಾಟ್ ಡಾಗ್ ತೊಗೊಂಡಿದ್ರು. ಅದನ್ನು ತಿಂದ್ಬಿಟ್ಟು ಸೇರಿ ಇವಾಗ ಡಿನ್ನರ್ ಟೈಮ್ ಆಗೋಗ್ಬಿಟ್ಟಿದೆ. ಮನೆಗೆ ಹೋಗ್ಬಿಟ್ಟು ಮತ್ತೆ ಅಡುಗೆ ಮಾಡೋದು ತುಂಬ ಲೇಟ್ ಆಗುತ್ತೆ. ಹೋಗ್ತಾ ದಾರಿನಲ್ಲಿ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ ಬಂದುಬಿಟ್ಟು ಅಲ್ಲಿ ಸುಮಾಕ್ ಹೋಗಿದ್ರಲ್ಲ, ಅಲ್ಲೇ ಸುಮಾಕಲ್ಲಿ ಮತ್ತೆ ರಶ್ಶೇ ಇತ್ತು, ಫುಲ್ಲು ದೊಡ್ಡ ಕ್ಯೂನೇ. ಅದರಿಂದ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಶವರ್ಮ ಮತ್ತು ಏನು ಇದು ಶವರ್ಮ ಒಂದು ಪ್ಲೇಟ್ ಅದೆಲ್ಲ ತೊಗೊಂಡು ತಿಂದಾಯಿತು. ಮನೆಗೆ ಬಂದು ನೋಡಿ ನಮ್ಮ ಚಿಕ್ಕವಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅವಳ ಚೇರ್ ನೋಡಿಬಿಟ್ಟು. ಸೊ ಆ ಚೇರ್ನ ಇವಾಗ ಅಸೆಂಬಲ್ ಮಾಡಿಬಿಟ್ಟು ಅವ್ರು ಕೊಟ್ಟರೆ ಸಾಕು, ಫುಲ್ ಖುಷಿ ಆಗೋಗ್ಬಿಡುತ್ತೆ ಅವ್ರಿಗೆ. ಸೊ ಶಿ ಈಸ್ ಟ್ರೈಯಿಂಗ್ ಟು ಹೆಲ್ಪ್ ಹರ್ ಎಲ್ಡರ್ ಸಿಸ್ಟರ್. ಇಲ್ಲಿ ನನ್ನ ಪಾಪು ಹ್ಯಾಪಿನೆಸ್ ನೋಡಿ ನನಗೊಂದು ಟೈನಿ ರಿಮೈಂಡರ್. ಏನು ಗೊತ್ತಾ, ನಮ್ಗೆ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಬೇಕಾಗಿಲ್ಲ ಸಂತೋಷ ಪಡೋದಕ್ಕೆ. ನಮ್ಮ ಎಫರ್ಟ್, ನಮ್ಮ ಲವ್, ನಮ್ಮ ಲೈಕ್ ವಾರ್ಮ್ ಟಚ್,
ಅದೇ ಸಾಕು ನಮಗೆ ಒಂದು ಬ್ಯೂಟಿಫುಲ್ ಲೈಫ್‌ಗೋಸ್ಕರ. ಅವ್ರ ಅಕ್ಕ ಅಸಂಬಲ್ ಮಾಡಿಕೊಟ್ಬಿಟ್ರು. ಇವಾಗ ಚೇಯ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಯಾವಾಗ ಮಲ್ಕೊಳ್ತಾಳೋ ಗೊತ್ತಿಲ್ಲ. ಆದರೆ ನನಗಂತೂ ತುಂಬ ನಿದ್ದೆ ಬರ್ತಾಯಿತ್ತು. ಸೊ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ. ಮತ್ತು ನಿಮ್ಮನ್ನು ಇನ್ನೊಂದು ವ್ಲಾಗಲ್ಲಿ ಮೀಟ್ ಮಾಡೋಣ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.